ನಮಸ್ಕಾರ ವೀಕ್ಷಕರೇ. ಕಡ್ಲಿ ಮತ್ತು ಪಾಲಕ್ ಸೊಪ್ಪಿನ ಕರಿ ಮಾಡೋದು ತೋರಿಸ್ತೇನೆ ರೀ. ಕಡ್ಲಿ ನೆನ್ಯಾಕೆ ಇಟ್ಟೇನಿ ರಾತ್ರಿನ. ಇದು ಪಾಲಕ್ ಒಂದು ಕಟ್ ಐತ್ರಿ. ಪಾಲಕ್ ನೀರು ಕುದ್ಯಾಣ ಇದು ಪಾಲಕ್ ಹಾಕಿ ಒಂದು 2 ನಿಮಿಷ ಕುದಿಸೋದ್ರಿ. ಕುದಿಸಿ ತಗೊಂಡು ಬಿಡಬೇಕು. ಒಂದು ಪಾತ್ರೆ ಇಡಬೇಕು. ಕಡ್ಲಿ ರಾತ್ರಿನೇ ನೆನೆ ಹಾಕಿದ್ದು ಇದ್ದು ರೀ. ಅವನ್ನ ಬೇಯಿಸಿ ತಕ್ಕೋಬೇಕು. ಒಂದು 3 ಸಿಟಿ ಮಾಡಿ ಕುಕ್ಕರ್ದಾಗ ಸ್ವಲ್ಪ ಅರಿಶಿನ ಸ್ವಲ್ಪ ಎಣ್ಣೆ ಹಾಕಿ ಒಂದು 3 ಸಿಟಿ ಮಾಡಿ ತಕ್ಕೋಬೇಕು ರೀ. 3 ಸಿಟಿಯಾಗಿ ಕುದಿತಾವೆ ರೀ. ಅವು ಚಂದ ಕುದ್ದಿರ್ತಾವೆ. ಕುದ್ದಾದ್ಮೇಲೆ ತೆಳಗೆ ಸೈಡ್ ಸರಿಸ್ಬೇಕು. ಇದು ಪಾಲಕ ಬೇಯಿಸ್ಕೊಂಡಿದ್ದೀವಲ್ಲ, ಆಗಲೇ ಬೇಯಿಸಿ ತೆಗ್ದೇವು. ಅದನ್ನು ಮಿಕ್ಸಿ ಜಾರ್ ಒಳಗೆ ಮಿಕ್ಸರ್ ಮಾಡ್ಕೋಬೇಕು ರೀ. ಪಾಲಕ, ಹಸಿಮೆಣ್ಸಿಕಾಯಿ, ಬೆಳ್ಳುಳ್ಳಿ, ಒಂದು 10 ಕಾಜು ನೆನೆ ಹಾಕಿಟ್ಟಿದ್ದು ಮಿಕ್ಸರ್ ಒಳಗೆ ಹಾಕಿ ಫೈನ್ ಪೇಸ್ಟ್ ಮಾಡಿ ತಕ್ಕೋಬೇಕು ರೀ. ಇದನ್ನು ಈ ಕಡೆ ಸೈಡ ಒಂದು ಕಡಾಯಿ ಇಟ್ಟು ಜೀರಿಗೆ, ಸಾಸಿವೆ, ಎಳ್ಳು ಹಾಕಿ ಮಸಾಲೆ, ದಾಲ್ಚಿನ್ನಿ, ಲವಂಗ, ಏಲಕ್ಕಿ ಎಲ್ಲ ಹಾಕಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ರೀ. ಉಳ್ಳಾಗಡ್ಡಿ ಹಾಕಿ ಚಲೋ ತಂಗೆ ಫ್ರೈ ಆಗಬೇಕು. ಎಲ್ಲ ಫ್ರೈ ಆದಮೇಲೆ ಒಂದು ಉಳ್ಳಾಗಡ್ಡಿನೂ ಅದ್ರ ಜೋಡಿನ ಹುರ್ಕೋಬೇಕು ರೀ. ಭಾಳ ಟೇಸ್ಟ್ ಆಗ್ತೈತೆ ರೀ. ಇದು ಪಾಲಕ ಕಡ್ಲಿ ಕಾಳು ಹಾಕಿ ಕರಿ ಭಾಳ ಟೇಸ್ಟ್ ಆಗ್ತೈತಿ. ಸ್ವಲ್ಪ ಒಂದು 2 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪ ಮತ್ತು ಖಾರದ ಪುಡಿ ಹಾಕಬೇಕು. ಮೆಣಸಿನ್ಕಾಯಿ ಸ್ವಲ್ಪ ಹಾಕ್ಯವಲ್ಲೇ ರುಬ್ಬು ಮುಂದೆ ನೋಡ್ಕೊಂಡು ಖಾರ ಹಾಕಬೇಕು ರೀ. ಮತ್ತು ರುಬ್ಬಿಟ್ಟಂತ ಅದು ಪಾಲಕ ಪೇಸ್ಟ್ ಇದ್ರಾಗ ಹಾಕಿ ಒಂದು ಕುದಿಸ್ಬೇಕು ರೀ. ಚಲೋ ತಂಗೆ ಕುದಿಸ್ಬೇಕು. ಇದನ್ನು ಕುದ್ದಾದ್ಮೇಲೆ ಒಂದು ಕುದ್ಯಾಣ ಇದು ಎಣ್ಣೆ ಎಲ್ಲ ಬಿಡ್ತೈತಿ ನೋಡಿರಿ. ಈ ಥರ ಎಷ್ಟು ಚಂದ ಕುದ್ದಿರ್ತೈತಿ. ಅದಾದಮೇಲೆ ಇದು ಕಡ್ಲಿ ಕುದ್ದಾವು ಚಲೋ ಕುದ್ದೈತೆ ರೀ. ಕಡ್ಲಿ ಅದನ್ನು ನೀರು ಬಸ್ಕೊಂಡು ಇದ್ರಾಗ ಸುರಿ ಬಿಡ್ಬೇಕು ರೀ. ಭಾಳ ಟೇಸ್ಟ್ ಆಗ್ತೈತೆ ರೀ. ರೊಟ್ಟಿ ಚಪಾತಿ ಜೋಡಿ ತಿನ್ನಕ್ಕಂತೂ ಭಾರಿ ಮಸ್ತ್ ಕಾಂಬಿನೇಷನ್ ಇದೆ. ಪುರಿ ಜೋಡಿ ತಿನ್ಬೋದು, ರೊಟ್ಟಿ ಚಪಾತಿ ನಾನ್ ಜೋಡಿ ತಿನ್ಬೋದು. ಅದಕ್ಕೆ ಒಂದು 2 ಸ್ಪೂನ ಕೆನೆ ಹಾಕೇನಿ ರೀ. ಕೆನೆ, ಗಟ್ಟಿ ಕೆನೆ, ಹಾಲಿನ ಮ್ಯಾಗಿನ ಕೆನೆ ಹಾಕಿ ಸ್ವಲ್ಪ ಕಸೂರಿ ಮೆಂತಿ ಹಾಕಿ ಕೊತ್ತಂಬರಿ ಹಾಕಿ ಚಲೋ ತಂಗಿ ಇದನ್ನು ತಿರುಬೇಡಿ ರೆಡಿ ಆಗೈತೆ ರೀ. ಇದು ನೀವು ಈ ಥರ ಮಾಡಿ ನೋಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ.